ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನೆತನ್ಯಾಹು ಹತ್ಯೆಯಾಗಿದೆ ಹೀಗಂತ ಕೆಲವು ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು, ಕೆಲವು ಮಾಧ್ಯಮಗಳೇ ಪ್ರಕಟ ಮಾಡ್ತಿದ್ದಾವೆ. ಒಂದೆರಡಲ್ಲ, ನೂರಾರು ಮಾಧ್ಯಮಗಳು, ಸಣ್ಣ ಪುಟ್ಟ ಮಾಧ್ಯಮಗಳೆಲ್ಲವೂ ಸಹ ಆಲ್ಮೋಸ್ಟ್ ನೆತನ್ಯಾಹು ಸಾವಾಗಿರುವ ಸಾಧ್ಯತೆ ಇದೆ ಅಂತ ಸುದ್ದಿಗಳನ್ನು ಹಾಕ್ತಿದೆ. ಮೇನ್ ಸ್ಟ್ರೀಮ್ ಮೀಡಿಯಾಗಳು ಸಹ ಒಂದಷ್ಟು ಹಾಕ್ತಿದ್ದಾವೆ. ನೆತನ್ಯಾಹುಗೆ ಏನಾದರೂ ಆಗಿದೆಯಾ, ಗಾಯಗೊಂಡಿದ್ದಾರಾ, ಸತ್ತೇ ಹೋಗಿದ್ದಾರಾ ಅಂತ. ಯಾಕೆ ಆ ಅನುಮಾನಗಳು ಮೂಡ್ತು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಅದರ ಜೊತೆಗೆ ಆತನ ಹೆಂಡತಿ ಹಾಕಿರುವಂತಹ, ಸಾರಾ ನೆತನ್ಯಾಹು ಹಾಕಿರುವಂತಹ ಒಂದು ಪೋಸ್ಟ್ನಲ್ಲಿ ಬಳಸಿರುವ ಕೆಲವು ಪದಗಳು ಸಹ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿದೆ. ನೆತನ್ಯಾಹು ಮಗ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಪೋಸ್ಟು ಹಾಕಿಲ್ಲ, ಅದೂ ಒಂದು ಸೇರಿಕೊಳ್ತಿದೆ. ಇದೆಲ್ಲದರ ನಡುವೆ ಪ್ರಧಾನಮಂತ್ರಿಗಳ ಕಚೇರಿ, ಎಲ್ಲಿ ಇಸ್ರೇಲ್ನ ಪ್ರಧಾನಮಂತ್ರಿಗಳ ಕಚೇರಿ PMO ಏನು ಹೇಳಿಕೆಯನ್ನು ಕೊಟ್ಟಿದೆ ನೆತನ್ಯಾಹು ಸಾವಿನ ಸುದ್ದಿಗಳ ನಡುವೆ, ಅದನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ನಾನು ಹೇಳ್ದಂಗೆ ನೆತನ್ಯಾಹು ಸಾವಾಗಿರಬಹುದು ಅನ್ನುವಂತಹ ಸುದ್ದಿಗಳು ನಿರಂತರವಾಗಿ ಬರ್ತಾನೆ ಇದ್ದಾವೆ, ಆರಂಭದಿಂದಲೂ ಬರ್ತಾನೆ ಇದ್ದಾವೆ. ಆರಂಭದಲ್ಲಿ ಬಂದಿದ್ದೇನು ಅಂದರೆ, ಆ ಕಟ್ಟಡಕ್ಕೆ ದಾಳಿ ಆಯಿತು. ನೆತನ್ಯಾಹು ಆ ಕಟ್ಟಡದಲ್ಲಿ ಇದ್ದ ಸಂದರ್ಭದಲ್ಲಿಯೇ ದಾಳಿಯಾಗಿತ್ತು. ಸತ್ತೇ ಹೋಗಿದ್ದಾನೆ ನೆತನ್ಯಾಹು ಅಂತ ಆರಂಭದಲ್ಲಿ ಸುದ್ದಿಗಳು ಬಂತು. ಆ ನಂತರ ಇಲ್ಲ, ಆತ ಬಚಾವಾಗಿದ್ದಾನೆ ಅನ್ನುವ ಸುದ್ದಿಗಳು ಬಂತು. ಆದರೆ ಮಾರ್ಚ್ 13ನೇ ತಾರೀಕು ಒಂದು ವರ್ಚುವಲ್ ಮೀಟಿಂಗ್, ಅಂದರೆ ಆನ್ಲೈನ್ ಮೀಟಿಂಗ್ನ ವಿಡಿಯೋ ತುಣುಕೊಂದು ಎಲ್ಲ ಕಡೆ ವೈರಲ್ ಆಯಿತು. ಆ ತುಣುಕಿನಲ್ಲಿ ಎರಡು ವಿಚಾರಗಳನ್ನು ತೆಗೆದುಕೊಂಡು ಇಂಟರ್ನೆಟ್ನಲ್ಲಿ, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಆರಂಭಿಸಿದರು. ನೆತನ್ಯಾಹು ಬದುಕಿಲ್ಲ. ಹೇಗೆ ಅಂತಂದರೆ, ಒಂದನೇ ಕಾರಣ ಅವರು ಹೇಳಿದ್ದು, ನೋಡಿ ಆಗಾಗ ಆ ವಿಡಿಯೋದಲ್ಲಿ ನೆತನ್ಯಾಹು ಕೈನಲ್ಲಿ 6 ಬೆರಳುಗಳು ಕಾಣಿಸ್ತಾ ಇದೆ. ಒಂದ್ಸಲ ಬಲಗೈನಲ್ಲಿ 6 ಬೆರಳು ಕಾಣಿಸುತ್ತೆ, ಇನ್ನೊಂದು ಸಲ ಎಡಗೈನಲ್ಲಿ 6 ಬೆರಳು ಕಾಣಿಸ್ಕೊಳ್ತಿದೆ. ಅಂದರೆ ಇದು ನೆತನ್ಯಾಹುನ ಒರಿಜಿನಲ್ ವಿಡಿಯೋ ಅಲ್ಲ, AI ಬಳಸಿ ಆತ ಬದುಕಿದ್ದಾನೆ ಅನ್ನುವ ರೀತಿಯಲ್ಲಿ ವಿಡಿಯೋವನ್ನು ಮಾಡಿಬಿಟ್ಟಿದ್ದಾರೆ ಅಂತ. ಆ ನಂತರ ಬಂದಂತಹದ್ದು, ಇದು ವರ್ಚುವಲ್ ಮೀಟಿಂಗ್, ಬೇರೆ ಬೇರೆ ಭಾಗದ, ದೇಶದ ಬೇರೆ ಬೇರೆ ಭಾಗಗಳಲ್ಲಿರುವಂತಹ ಅಧಿಕಾರಿಗಳ ಜೊತೆ ಆನ್ಲೈನ್ ಮೀಟಿಂಗ್ ಮಾಡ್ತಿದ್ದಂತಹ ವಿಡಿಯೋ. ಅಷ್ಟೂ ಜಾಗಗಳಿಂದ ಎಲ್ಲ ಅಧಿಕಾರಿಗಳು ಸಹ, ಅಲ್ಲಿ ನಾಯಕರು, ಅಧಿಕಾರಿಗಳು ಎಲ್ಲ ಸಹ ಕನೆಕ್ಟ್ ಆಗಿದ್ರು. ಒಂದು ಜಾಗದಲ್ಲಿಯೂ ಸಹ ಸೈರನ್ ಬಂದ ಸದ್ದು ಬರಲಿಲ್ಲ. ಯಾಕಂದರೆ ಇಸ್ರೇಲ್ನಲ್ಲಿ ಇರಾನ್ ಹಾಕ್ತಿರುವಂತಹ ಕ್ಷಿಪಣಿಗಳ ಕಾರಣಕ್ಕೆ ಪ್ರತಿ ಕ್ಷಣ ಕುಯ್ಯ 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 ಶಬ್ದ ಎಲ್ಲ ಕಡೆ ಇದೆ. ಒಂದು ಕಡೆ ಆದರೂ ಬರಬೇಕಲ್ಲ, ಅಷ್ಟು ಬೇರೆ ಬೇರೆ ಜಾಗಗಳಿಂದ ಅಧಿಕಾರಿಗಳು ಜಾಯ್ನ್ ಆಗಿರ್ತಾರೆ ವಿಡಿಯೋ ಕಾನ್ಫರೆನ್ಸ್ಗೆ. ಒಂದೇ ಒಂದು ಕಡೆಯಿಂದಲೂ ಸಹ ಒಬ್ಬ ವ್ಯಕ್ತಿಯ ವಿಡಿಯೋದಲ್ಲಿ ಸಹ ಸೈರನ್ ಸದ್ದುಗಳಿಲ್ಲ. ಹಾಗಾಗಿ ಇದು AI ಜನರೇಟೆಡ್ ವಿಡಿಯೋ. ಇದನ್ನು ಮಾಡೋ ಉದ್ದೇಶ ನೆತನ್ಯಾಹು ಬದುಕಿದ್ದಾನೆ ಅಂತ ತೋರಿಸೋದು. ಇಲ್ಲಿ ನೋಡಿ 6 ಬೆರಳು ಕಾಣಿಸ್ತಿದೆ ಆಗಾಗ, ಹಾಗಾಗಿ ಇದು AI ಟೆಕ್ನಿಕಲ್ ಗ್ಲಿಚಸ್ಸಿಂದ 6 ಬೆರಳು ಕಾಣಿಸ್ತಿದೆ ಅಂತ ಸುದ್ದಿಗಳು ಬಂತು. ಆ ನಂತರ ಅದಕ್ಕೆ ಪುಷ್ಟಿ ನೀಡುವ ರೀತಿಯಲ್ಲಿ ಬಂದಂತಹ ಸುದ್ದಿ ಏನು ಅಂತಂದರೆ, ಸಾರಾ ನೆತನ್ಯಾಹುನ ಹೆಂಡತಿ ಒಂದು ಪೋಸ್ಟ್ ಹಾಕ್ಕೊಂಡ್ರು. ಯುದ್ಧದ ಸಂದರ್ಭದಲ್ಲಿ ಜನರ ಭಾವನೆಗಳು ಅದು ಎಲ್ಲ ಹಾಕ್ಕೊಂಡು ಅದರಲ್ಲಿ ಒಂದು ಸೆಂಟೆನ್ಸನ್ನು ಬಳಸ್ತಾರೆ, ಗಿವ್ ಅಸ್ ಸ್ಟ್ರೆಂತ್, ನಮಗೆ ಶಕ್ತಿ ಕೊಡಿ ಅನ್ನುವಂತಹ ಒಂದು ಸಾಲನ್ನು ಹಾಕ್ಕೊಂಡಿದ್ದಾರೆ. ಅದು ಸಹ ಹೇಳ್ತಿರುವಂತಹದ್ದು, ಇದು ನೆತನ್ಯಾಹು ಸಾವಿನ ಸೂಚನೆ, ಆತನ ಸಾವನ್ನು ಭರಿಸುವ ಶಕ್ತಿಯನ್ನು ಆಕೆ ಬೇಡ್ತಿದ್ದಾಳೆ ಅನ್ನುವ ರೀತಿಯಲ್ಲಿ ಅದನ್ನು ಅರ್ಥೈಸೋದಕ್ಕೆ ಶುರು ಮಾಡಿದ್ರು. ಇನ್ನೊಂದು ಏನು ಅಂದರೆ, ಆತನ ಮಗ ನೆತನ್ಯಾಹು, ಅವನು ಮಾರ್ಚ್ 9ನೇ ತಾರೀಕಿನಿಂದ ಅದಾದ ನಂತರ ಇಲ್ಲಿಯವರೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟೇ ಹಾಕಿಲ್ಲ. ಅವನು ನಿರಂತರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕುವಂತಹ ವ್ಯಕ್ತಿ. ಆದರೆ ಕಳೆದ 6 ದಿನಗಳಿಂದ ಒಂದು ಪೋಸ್ಟ್ ಸಹ ಹಾಕಿಲ್ಲ. ಅದು ಸಹ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿದೆ, ಏನೋ ಮುಚ್ಚಿಡ್ತಾ ಇದೆ ಇಸ್ರೇಲ್ ಅನ್ನುವಂಥದ್ದು. ಇನ್ನು ಇಂಟರ್ನೆಟ್ನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸಹ ವೇರ್ ಈಸ್ BB ಅನ್ನುವಂತಹ ಕ್ವಶನನ್ನು ಹಾಕ್ತಿದ್ದಾರೆ. BB ಅನ್ನುವಂಥದ್ದು ನೆತನ್ಯಾಹುಗೆ ಇರುವಂತಹ ಅಡ್ಡ ಹೆಸರು, ನಿಕ್ ನೇಮ್ ಇಸ್ರೇಲ್ನಲ್ಲಿ. ವೇರ್ ಈಸ್ BB ಅನ್ನುವಂಥದ್ದು ಎಲ್ಲ ಕಡೆ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಇದಿಷ್ಟು ಅವನ ಸಾವಿನ ಕುರಿತಾಗಿ ಬರ್ತಿರುವಂತಹ ಸುದ್ದಿಗಳು, ಅನುಮಾನಗಳು. ಅದಕ್ಕೆ ಪೂರಕವಾಗಿ ಬಂದಿರುವಂತಹ ಆತನ ಹೆಂಡತಿಯ ಪೋಸ್ಟು, ಮಗನ ಪೋಸ್ಟೇ ಇಲ್ಲದೆ ಇರುವಂಥದ್ದು, ಇದೆಲ್ಲ ಒಂದು ಕಡೆ. ಆದರೆ ಇದೆಲ್ಲಕ್ಕೂ ಬೇರೆ ದಿಕ್ಕಿನಲ್ಲಿ ತೋರಿಸುವಂಥದ್ದು ಆತನ ಕಚೇರಿಯಿಂದ ಬಂದಿರುವಂತಹ ಹೇಳಿಕೆ. ಯಾರ ಕಚೇರಿ? ನೆತನ್ಯಾಹು ಕಚೇರಿ, ಪ್ರಧಾನಮಂತ್ರಿ ಕಚೇರಿ, PMO ಕಡೆಯಿಂದ ಬಂದಿರೋದು, ಇಸ್ರೇಲ್ PMO ಕಡೆಯಿಂದ ಬಂದಿರುವಂತಹ ಇದು. ಅದರ ಸ್ಟೇಟ್ಮೆಂಟ್ ಪ್ರಕಾರ
ನೆತನ್ಯಾಹುಗೆ ಏನೂ ಆಗಿಲ್ಲ, ಇದೆಲ್ಲ ಫೇಕ್ ಸುದ್ದಿಗಳು ಅಷ್ಟು ಮಾತ್ರ ಹೇಳಿ ಮುಗಿಸಿದವೆ. ಇಷ್ಟು ಹೇಳೋ ಬದಲಾಗಿ ಅದು ಒಂದಷ್ಟು ವಿಡಿಯೋನೋ ಫೋಟೋನೋ ಎಲ್ಲಿರಬಹುದು, ಮೀಟಿಂಗ್ ಮಾಡ್ತಿದ್ದಾರೆ, ಇಲ್ಲೆಲ್ಲ ಓಡಾಡ್ತಿದ್ದಾರೆ, ಏನೋ ಮಾಡ್ತಿದ್ದಾರೆ ಅಂತ ಏನಾದರೂ ಒಂದು ಹಾಕ್ಬೋದಾಗಿತ್ತು. ಪ್ರೈಮ್ ಮಿನಿಸ್ಟರ್ ಆಫೀಸ್ ಅದನ್ನು ಮಾಡಿಲ್ಲ. ಕೇವಲ ಸ್ಟೇಟ್ಮೆಂಟ್ ಹೇಳಿ ಬಿಟ್ಬಿಟ್ಟಿದೆ, ಇದೆಲ್ಲ ಫೇಕು, ಇದನ್ನ ಯಾರು ನಂಬಕ್ಕೆ ಹೋಗಬೇಡಿ, ಈಸ್ ಫೈನ್, ಅವರು ಚೆನ್ನಾಗೇ ಇದ್ದಾರೆ ಅಂತ. ಇನ್ನು ಕೆಲವರು ಇದೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳ ನಡುವೆ ಕೆಲವರು ಹೇಳ್ತಿರುವಂತಹದ್ದು ಸತ್ತು ಹೋಗಿಲ್ಲ, ಬಟ್ ಗಂಭೀರವಾಗಿ ಗಾಯ ಆಗಿದ್ದಾನೆ, ಹಾಗಾಗಿ ಆತನನ್ನ ಎಲ್ಲಿಯೂ ತೋರಿಸೋ ಪರಿಸ್ಥಿತಿ ಇವಾಗಿಲ್ಲ ಅಂತ ಕೆಲವು ಎಕ್ಸ್ಪರ್ಟ್ಗಳು, ವಾರ್ ಎಕ್ಸ್ಪರ್ಟ್ಗಳು, ಜರ್ನಲಿಸ್ಟ್ಗಳು ಒಂದಷ್ಟು ಜನ ಹೇಳ್ತಿದ್ದಾರೆ. ಇದರ ನಡುವೆ ಒಂದು ಸುದ್ದಿ ಬಂದಿದೆ, ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ. ಭಾರತೀಯ ಮೂಲದ ಒಬ್ಬ ಪತ್ರಕರ್ತನನ್ನ ನಾನು ಹೇಳ್ತಾ ಇದ್ದೀನಿ, ಈ ನ್ಯೂಸ್ ಸುದ್ದಿ ಕನ್ಫರ್ಮ್ಡ್ ಅಲ್ಲ, ಕೆಲವು ಕಡೆ ಓದಿದ್ದೀನಿ, ಅದಕ್ಕೆ ಕನ್ಫರ್ಮೇಷನ್ ಇಲ್ಲ. ಏನು ಅಂದರೆ ಭಾರತೀಯ ಮೂಲದ ಒಬ್ಬ ಪತ್ರಕರ್ತನನ್ನ ಇಸ್ರೇಲ್ನಲ್ಲಿ ಬಂಧಿಸಲಾಗಿದೆ. ಯಾಕೆ ಅಂತಂದರೆ ಆತ ನೆತನ್ಯಾಹು ಇರುವಂತಹ ಎಕ್ಸಾಕ್ಟ್ ಲೊಕೇಶನನ್ನು ಶೇರ್ ಮಾಡ್ಕೊಂಡಿದ್ದಾನೆ ಅಂತ, ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಂಡಿದ್ದಾನೆ, ನೆತನ್ಯಾಹು ಇಲ್ಲಿದ್ದಾನೆ ಅಂತ ಶೇರ್ ಮಾಡ್ಕೊಂಡಿದ್ದಾನೆ ಅಂತ ಭಾರತೀಯ ಮೂಲದ ಪತ್ರಕರ್ತ ಒಬ್ಬನನ್ನು ಬಂಧಿಸಲಾಗಿದೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಬಟ್ ಅದು ಕನ್ಫರ್ಮೇಷನ್ ಇಲ್ಲ. ಈ ಇಡೀ ಪ್ರಕರಣದಲ್ಲಿ ಒಂದೇ ಒಂದ್ಸಾಲಿ ನೆತನ್ಯಾಹು ಹೊರಗಡೆ ಬಂದು ಕಾಣಿಸ್ಕೊಂಡ್ರೆ ಮುಗಿದೋಗುತ್ತೆ. ಬಟ್ ಅದಾಗ್ತಾ ಇಲ್ಲ. ಎಲ್ಲರೂ ಸಹ ಅವರದೇ ಅನುಮಾನಗಳನ್ನು ವ್ಯಕ್ತಪಡಿಸ್ತಿದ್ದಾರೆ. ಅದಕ್ಕೆ ಬೇಕಾದಂತಹ ಅಂಶಗಳನ್ನು ಅವರು ಯಾವ ರೀತಿ ನೋಡ್ತಾರೆ, ಆತನ ಹೆಂಡತಿಯ ಪೋಸ್ಟ್ ಆಗಿರ್ಬೋದು, ಬೇರೆ ಬೆಳವಣಿಗೆಗಳನ್ನು ಆ ರೀತಿ ಅನ್ಕೊಳ್ತಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಆಫೀಸು ಒಂದು ಮಾತು ಹೇಳಿ ಸುಮ್ಮನಾಗ್ತಿದೆ ಅಷ್ಟೇ. ಸೊ ಇದಿಷ್ಟು ನೆತನ್ಯಾಹು ಸತ್ತು ಹೋಗಿದ್ದಾನ ಬದುಕಿದ್ದಾನ ಅಂತ ಚರ್ಚೆಗಳು ನಡೀತಾ ಇದೆಯಲ್ಲ, ಅದರ ನಡುವೆ ನಿಮಗೆ ತಿಳಿಸಬಹುದಾದಂಥ ಅಪ್ಡೇಟ್ಗಳು. ಮುಂದೇನಾದರೂ ಅಪ್ಡೇಟ್ ಬಂದರೆ ಖಂಡಿತ ನಿಮ್ಮ ಮುಂದೆ ಬಂದು ಅದನ್ನು ಪ್ರಸ್ತುತಪಡಿಸುವ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.